ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಮ್ಮ ಬೇಡಿಕೆ ಈ ಕೂಡಲೇ ಈಡೇರಿಸಬೇಕು. ಒಂದು, ನಮ್ಮ ಬೇಡಿಕೆ ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಿ ಅಂತೇಳಿ ಇವಾಗ ನೀವು ಮಾಧ್ಯಮದ ಮುಖಾಂತರ ಬಂದು ನೀವು ಮಾಧ್ಯಮದ ಮುಖಾಂತರ ನಮಗೆ ತಿಳಿಸಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಮ್ಮ ಹೋರಾಟ ನಿಲ್ಲಿಸಬೇಕು ಅಂತಂದ್ರೆ ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಹೋರಾಟ ಶಾಂತಿಯುತವಾಗಿ ಮಾಡ್ತಾ ಇದೀವಿ. ಈ ಶಾಂತಿಯುತ ಹೋರಾಟಕ್ಕೆ ನೀವು ತಲೆಬಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಮನವಿ ಮಾಡಿಕೊಂಡಿರಿ. ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ರೋಡಿಗೆ ಬರೋಕ್ಕೆ ಕಾರಣ ನೀವೇ. ನೀವು ಇವತ್ತು ಒಂದು ಮಾತು, 1 ಲಕ್ಷ ಜನ ಅಲ್ಲ, ಕರ್ನಾಟಕದಲ್ಲಿ 20 ಅಲ್ಲ 50 ಲಕ್ಷ ಜನ ಬೇಕಾದ್ರೂ ಕರೆಸ್ತೀವಿ ನಾವು. 50 ಲಕ್ಷ ಜನ ಬೇಕಾದ್ರೂ ನಾವು ಕರೆಸಿ ಹೋರಾಟ ಮಾಡ್ತೀವಿ. ಯಾಕೆಂತಂದ್ರೆ ರಾಜ್ಯದಲ್ಲಿ ಸುಮಾರು 20 ಲಕ್ಷ ಜನ ವಿದ್ಯಾರ್ಥಿಗಳು ಇವತ್ತು ಅಹೋರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಇವತ್ತೇನಾದ್ರೂ ನಿರ್ಧಾರ ತಗೊಂಡಿಲ್ಲ ಅಂತಂದ್ರೆ ವಯೋಮಿತಿ ಕೇಳ್ತಾಗಿ ನಾವು ಹೆಚ್ಚಿಗೆ ಮಾಡಿ ಅಂತೇಳಿ ನೇಮಕಾತಿ ಕಳೆದ 6 ವರ್ಷದಿಂದ ನೇಮಕಾತಿ ಮಾಡಿದ್ರೆ ನಾವು ಯಾರು ವಯೋಮಿತಿ ಕೇಳ್ತಾ ಇರ್ಲಿಲ್ಲ. ಕೇಳ್ತಾ ಇದ್ದ ನಾವು ನೀವು ಟೈಮ್ ಟು ಟೈಮ್ ನೇಮಕಾತಿ ಮಾಡಿದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ವಾ? ನಮ್ಮ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಇವತ್ತು? ನೀವು ನೇಮಕಾತಿ ಮಾಡದೇ ಇರೋದ್ರಿಂದ ನಾವು ಮಾಡ್ತಾರೋ ಪ್ರತಿಭಟನೆ ಇವತ್ತು. ಅದೇ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಯಾರಾದ್ರು ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದಕ್ ಬಂದಿದ್ರೆ ನಿಮ್ಮ ಕಷ್ಟ ಏನಂತ ಗೊತ್ತಾಗ್ತಿತ್ತು ನಿಮ್ಗೆ. ಇವತ್ತು ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇಲ್ಲ. ನೀವು ಇವತ್ತು ಒಂದು ದಿನ ಖರ್ಚು ಮಾಡೋ ದುಡ್ಡಲ್ಲಿ ನಮ್ಮ ವಿದ್ಯಾರ್ಥಿಗಳು 1 ಲಕ್ಷ ಜನ 1 ತಿಂಗಳು ಖರ್ಚು ಮಾಡ್ತಾ ಇದ್ದಾರೆ. ಆ ರೀತಿ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀರಾ. ನಿಮ್ಮ MLA ಮಿನಿಸ್ಟರ್ಸು ನಿಮಗೆ ಬೇಕು ಅಂದಿದ ತಕ್ಷಣ ನೀವು ಸ್ಯಾಲ್ರಿ ಡಬಲ್ ಮಾಡ್ಕೊಂಡ್ಬಿಡ್ತೀರಾ. ನಮಗೆ ಬೇಕು ಅಂದಾಗ ನೀವು ನೇಮಕಾತಿ ಮಾಡೋಕ್ಕಾಗಲ್ವಾ? ನಿಮ್ಮ ಸ್ಯಾಲ್ರಿ ನೀವು ತಗೊಂಡಿರೋ ಸ್ಯಾಲ್ರಿ ಪ್ರತಿ ಒಂದು ಹನಿ ನೀರು ಕುಡಿತಾ ಇದ್ರಲ್ಲ ನೀವು ಬಿಸ್ಲರಿ ವಾಟರ್, ಅದು ನಾವು ತಗೊಂಡಿರ್ತಾರ ಟ್ಯಾಕ್ಸ್ ಮಾಡಿ ಪ್ರತಿ ಒಂದು ನೀವು ಹಾಕ್ತಾ ಇರೋ ಬಟ್ಟೆ, ಹಾಕ್ತಾ ಇರೋ ಚಪ್ಪಲು, ನೀವು ಹಾಕ್ತಾ ಇರೋ ಕಾರು, ನೀವು ಕೊಂಡಿರೋ ಬಂಡೆ, ಪ್ರತಿಯೊಂದು ನಾವು ಕೊಟ್ಟಿರೋ ಪಿಚ್ಚೆ, ಸ್ಪಂದಿಸಿಲ್ಲ ಅಂತ ಅಂದ್ರೆ ಸಚಿವ ಸಂಪುಟ ಪ್ರತಿಯೊಂದು ಮಿನಿಸ್ಟರು ನೀವು ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಬೇಕು ಅಂದ್ರೆ ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ, ನೇಮಕಾತಿ ಹೆಚ್ಚಿಸಿ ವಯೋಮಿತಿ ಪ್ರಾರಂಭಿಸಿಲ್ಲ ಅಂದ್ರೆ ನೇಮಕಾತಿ ಹೆಚ್ಚಿಸಿ ವಯೋಮಿತಿ ಪ್ರಾರಂಭಿಸಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳ ಶಕ್ತಿ, ನಾಡಿನ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ತೋರಿಸ್ತಾ ಇದೀವಿ ನೋಡಿ. ಇದು ಬರೀ ಟ್ರಯಲ್ ಅಂತೇಳಿ, ಪಿಕ್ಚರ್ ಇನ್ನು ತುಂಬಾ ದೊಡ್ಡದಿದೆ. ಪಿಕ್ಚರ್ ನೋಡಕ್ ಮುಂಚೆ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಕೇಳ್ಕೊಳ್ತೀನಿ. ಮಾನ್ಯ ಗೃಹ ಸಚಿವರಲ್ಲಿ ನೀವು ನಿಮ್ಮ ಆಸ್ತಿ ಮಾರಿ ಕೇಳಿ ನಮಗೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಆಸ್ತಿ ಮಾರಿ ನಮ್ಮ ವಯೋಮಿತಿಗೆ ಬೇಡಿಕೆ ಕೇಳ್ತಾ ಇಲ್ಲ. ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ನಮಗೆ ಡೈರೆಕ್ಟ್ ಹಾಕೊಡಿ ಅಂತ ಭಿಕ್ಷೆ ಹೇಳ್ತಾ ಇಲ್ಲ. ನಮ್ಮ ಕೆಪಾಸಿಟಿ ಏನು ಅಂತ ನಾವು ಫಿಸಿಕಲ್ ತೋರಿಸ್ತೀವಿ, ತೋರಿಸ್ತೀವಿ. ಆದ್ರೆ ನೀವು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೋಟಿಫಿಕೇಶನ್ ಪ್ರಾರಂಭಿಸಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳು ನೀವು ನಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂತಂದ್ರೆ ಪ್ರತಿ ರಾಜ್ಯಾದ್ಯಂತ
ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ನಾವು. ಒಂದು ನಮ್ಮ ಬೇಡಿಕೆನ ಈಡೇರಿಸೋವರೆಗೂ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಈ ಬೇಡಿಕೆಗೆ ಸರ್ಕಾರ ಎಚ್ಚೆತ್ಕೊಳ್ಳಿ. ಯಾರು ಕೇಳೋರಿಲ್ಲ ಅಂತ ಅನ್ಕೊಂಬಿಡಿ. ಲಕ್ಷಾಂತರ ವಿದ್ಯಾರ್ಥಿಗಳಿದ್ದೀವಿ. ನಮ್ಮ ರಾಜ್ಯ ಇನ್ನೊಂದು ಇಷ್ಟಪಡಲ್ಲ, ಇನ್ನೊಂದು ಬಾಂಗ್ಲಾದೇಶ ಆಗೋದಕ್ಕೆ ಇಷ್ಟಪಡಲ್ಲ, ಇನ್ನು ಶ್ರೀಲಂಕಾ ಆಗೋದಕ್ಕೆ ಇಷ್ಟಪಡಲ್ಲ. ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ಅಂದ್ರೆ ಫಸ್ಟ್ ನಿಮ್ಮನ್ನ ಮನೆ ಕಳಿಸಿ ಆಮೇಲೆ ಅದು ನಾವು ಕೂತ್ಕೊಳ್ತೀವಿ. ನಮ್ಮ ರಾಜ್ಯದ ಯುವಕರು ಪ್ರಜ್ಞಾವಂತರು, ಕನಿಷ್ಠ 7 ಡಿಗ್ರಿ ತಗೊಂಡಿದ್ದಾರೆ, ಕನಿಷ್ಠ ಅಂದ್ರೆ 5 ವರ್ಷ ಲೈಬ್ರರಿ ಕೂತ್ಕೊಂಡು ಓದಿದ್ದಾರೆ. ಆಯ್ತಾಯ್ತು, ಈಗ ನೀವು 50 ವರ್ಷ ಓದಿದ್ದೀರಲ್ಲ, ನಮ್ಮ ಯುವಕರು ಒಂದೇ ವರ್ಷದಲ್ಲಿ ಓದಿದ್ದಾರೆ. ಅದನ್ನ ನೀವು ತಗೊಂಡಿರೋ 50 ವರ್ಷ ನಾಲೆಡ್ಜು ನಮ್ಮ ಯುವಕರು ಒಂದೇ ಒಂದು ವರ್ಷದಲ್ಲಿ ತಗೊಂಡಿದ್ದಾರೆ. ನೀವು ಒಂದೇ ಒಂದಿನ ನಮ್ಮ ಯುವಕರಿಗೆ ಒಂದೇ ಒಂದಿನ ಬಿಟ್ಕೊಡಿ, ಒಂದೇ ಒಂದಿನ ನಿಮ್ಮ ಸರ್ಕಾರನ ಬಿಟ್ಕೊಡಿ. ನಮ್ಮ ಯುವಕರು ಏನಂತ ತೋರಿಸ್ತಾರೆ.